ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಪಂ ಬುದ್ಧಿಭೂತಂ ತುಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಧ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ, ನಿಮಗೆ 2026 ನಿಮ್ಮ ತಮ್ಮ ಜನ್ಮರಾಶಿಗೆ 11ರಲ್ಲಿ ಗುರು ಸಂಚರಿಸಿದ್ರಿಂದ ಸ್ಥಾನ ಲಾಭ, ಸರ್ವ ರೀತಿಯಲ್ಲೂ ಧನಲಾಭ, ಇಷ್ಟಾರ್ಥ ಸಿದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ, ವಿವಾಹಾದಿ ಮಂಗಳ ಕಾರ್ಯವನ್ನು ಮಾಡುವಿಕೆ, ಆರೋಗ್ಯ ವೃದ್ಧಿ ಮತ್ತು ಮಿತ್ರರಲ್ಲಿ ಸ್ನೇಹ ವೃದ್ಧಿ ಮತ್ತು ಬಂಧು ಮಿತ್ರರಲ್ಲಿ ಅನೋನ್ಯತೆ ಬಡ್ತಿ ದೊರೆಯುತ್ತದೆ. ಕಳತ್ರ ಸೋಕೆ, ಅನಿರೀಕ್ಷಿತ ದ್ರವ್ಯ ಲಾಭ, ಹೊಸ ವ್ಯವಹಾರ, ಗೃಹ ಹೊಂದಾಣಿಕೆ ಹೊಂದುವಿಕೆ, ಸಮಾಜದಲ್ಲಿ ಗೌರವ, ಉನ್ನತ ಪದವಿ ದೊರೆಯುತ್ತದೆ. ಈ ಕಾಲದಲ್ಲಿ ನಿಮ್ಮ ರಾಶಿಯವರಿಗೆ ಗುರುಬಲವಿದೆ. ಈ ಕಾಲದಲ್ಲಿ ಉಪನಯನ, ವಿವಾಹ, ಗೃಹಪ್ರವೇಶ, ನೂತನ ಕಟ್ಟಡ ಪ್ರಾರಂಭ, ಹೊಸ ಉದ್ಯಮ ವ್ಯವಹಾರ ಸ್ಥಾಪನೆ ಹಾಗೂ ಎಲ್ಲ ಶುಭ ಕಾರ್ಯಗಳನ್ನು ಸಹ ಮಾಡ್ಬೋದು. ಈ ವರ್ಷ ನಿಮಗೆ ಕನ್ಯಾ ರಾಶಿಯವರಿಗೆ ಲಕ್ಕಿ ವರ್ಷ ಅಂತಲೇ ಹೇಳಬೇಕಾಗತ್ತೆ. ನೀವು ಓಂ ಬುಧಾಯ ನಮಃ ಅಂತ ಹೇಳ್ಕೋಬೋದು, ಓಂ ಗುರುವೇ ನಮಃ ಅಂತಕ್ಕಂಥದ್ದು ಹೇಳ್ಕೋಬೋದು, ಓಂ ಧ್ರಾಂ ದತ್ತಾತ್ರೇಯ ನಮಃ ಅಂತ ಹೇಳ್ಕೊಳ್ಳಿ. ತುಂಬ ಒಳ್ಳೆಯದಾಗತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.